ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ತಾರಕಕ್ಕೇರಿದೆ. ಕೆಜೆ ಜಾರ್ಜ್ ಅವರ ಜೊತೆ ಡಿಕೆ ಶಿವಕುಮಾರ್ ರಹಸ್ಯ ಸಭೆ ನಡೆಸಿದ್ದಾರೆ. 1 ಗಂಟೆ ರಹಸ್ಯ ಸಭೆ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ಸಂಬಂಧ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಎಂ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ರು ಕೆಜೆ ಜಾರ್ಜ್. ಕಾಂಗ್ರೆಸ್ ಪಾಳೆಯದಲ್ಲಿ ಪವರ್ ಫೈಟ್ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ರಹಸ್ಯ ಸಭೆ ಕೆಜೆ ಜಾರ್ಜ್ ಅವರ ಜೊತೆ 1 ಗಂಟೆ ಕಾಲ ಜಾರ್ಜ್ ಜೊತೆ ಡಿಕೆಶಿ ಮಾತುಕತೆ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಸಂಬಂಧ ಮಾತುಕತೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸಿಎಂ ಖರ್ಗೆ ಭೇಟಿಯಾಗಿ ಬಂದಿದ್ರು ಕೆಜೆ ಜಾರ್ಜ್. ಜಾರ್ಜ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಾಳೆಯದಲ್ಲಿ ಪವರ್ ಫೈಟ್ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ಬೇರೆ ಎಲ್ಲೂ ಹೋಗ್ತಾ ಇಲ್ಲ, ಖರ್ಗೆ ಅವ್ರನ್ನ ಬಂದು ಮೀಟ್ ಮಾಡ್ತಾ ಇಲ್ಲ. ಅವ್ರ ಮನೆಯಲ್ಲಿದ್ರು, ಖಾಸಗಿ ಕಾರ್ಯಕ್ರಮ ಅಂತ ಹೊರಗಡೆ ಬಂದಿದ್ರು. ಅಷ್ಟು ಬಿಟ್ರೆ ಬೇರೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಏನಾಗುತ್ತೆ? ಕೆಜೆ ಜಾರ್ಜ್ ಜೊತೆ ಏನ್ ಸಭೆ ನಡೆಸಿದ್ರು? ಸಿಎಂ ಸಂದೇಶವನ್ನೇನಾದ್ರೂ ತಂದ್ರ? ಖರ್ಗೆ ಸಿಎಂ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಂತಹ ಕೆಜೆ ಜಾರ್ಜ್ ಜೊತೆ ಡಿಕೆ ಶಿವಕುಮಾರ್ 1 ಅವರ್ ಮಾತುಕತೆ ನಡೆಸಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಏನಾದರೂ ಸಂದೇಶ ಜಾರ್ಜ್ ಮೂಲಕ ಕಳಿಸಿದ್ಯಾ? ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ತಾರಕಕ್ಕೇರಿದೆ. ಕೆಜೆ ಜಾರ್ಜ್ ಅವರ ಜೊತೆ ಡಿಕೆ ಶಿವಕುಮಾರ್ ರಹಸ್ಯ ಸಭೆ ನಡೆಸಿದ್ದಾರೆ. 1 ಗಂಟೆ ರಹಸ್ಯ ಸಭೆ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ಸಂಬಂಧ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಎಂ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ರು ಕೆಜೆ ಜಾರ್ಜ್. ಕಾಂಗ್ರೆಸ್ ಪಾಳೆಯದಲ್ಲಿ ಪವರ್ ಫೈಟ್ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ರಹಸ್ಯ ಸಭೆ ಕೆಜೆ ಜಾರ್ಜ್ ಅವರ ಜೊತೆ 1 ಗಂಟೆ ಕಾಲ ಜಾರ್ಜ್ ಜೊತೆ ಡಿಕೆಶಿ ಮಾತುಕತೆ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಸಂಬಂಧ ಮಾತುಕತೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸಿಎಂ ಖರ್ಗೆ ಭೇಟಿಯಾಗಿ ಬಂದಿದ್ರು ಕೆಜೆ ಜಾರ್ಜ್. ಜಾರ್ಜ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಾಳೆಯದಲ್ಲಿ ಪವರ್ ಫೈಟ್ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ಬೇರೆ ಎಲ್ಲೂ ಹೋಗ್ತಾ ಇಲ್ಲ, ಖರ್ಗೆ ಅವ್ರನ್ನ ಬಂದು ಮೀಟ್ ಮಾಡ್ತಾ ಇಲ್ಲ. ಅವ್ರ ಮನೆಯಲ್ಲಿದ್ರು, ಖಾಸಗಿ ಕಾರ್ಯಕ್ರಮ ಅಂತ ಹೊರಗಡೆ ಬಂದಿದ್ರು. ಅಷ್ಟು ಬಿಟ್ರೆ ಬೇರೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಏನಾಗುತ್ತೆ? ಕೆಜೆ ಜಾರ್ಜ್ ಜೊತೆ ಏನ್ ಸಭೆ ನಡೆಸಿದ್ರು? ಸಿಎಂ ಸಂದೇಶವನ್ನೇನಾದ್ರೂ ತಂದ್ರ? ಖರ್ಗೆ ಸಿಎಂ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಂತಹ ಕೆಜೆ ಜಾರ್ಜ್ ಜೊತೆ ಡಿಕೆ ಶಿವಕುಮಾರ್ 1 ಅವರ್ ಮಾತುಕತೆ ನಡೆಸಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಏನಾದರೂ ಸಂದೇಶ ಜಾರ್ಜ್ ಮೂಲಕ ಕಳಿಸಿದ್ಯಾ? ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ವೀಕ್ಷಕರೇ, ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ತಾರಕಕ್ಕೇರಿದೆ. ಕೆಜೆ ಜಾರ್ಜ್ ಅವರ ಜೊತೆ ಡಿಕೆ ಶಿವಕುಮಾರ್ ರಹಸ್ಯ ಸಭೆ ನಡೆಸಿದ್ದಾರೆ. 1 ಗಂಟೆ ರಹಸ್ಯ ಸಭೆ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ಸಂಬಂಧ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಎಂ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ರು ಕೆಜೆ ಜಾರ್ಜ್. ಕಾಂಗ್ರೆಸ್ ಪಾಳೆಯದಲ್ಲಿ ಪವರ್ ಫೈಟ್ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ರಹಸ್ಯ ಸಭೆ ಕೆಜೆ ಜಾರ್ಜ್ ಅವರ ಜೊತೆ 1 ಗಂಟೆ ಕಾಲ ಜಾರ್ಜ್ ಜೊತೆ ಡಿಕೆಶಿ ಮಾತುಕತೆ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಸಂಬಂಧ ಮಾತುಕತೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸಿಎಂ ಖರ್ಗೆ ಭೇಟಿಯಾಗಿ ಬಂದಿದ್ರು ಕೆಜೆ ಜಾರ್ಜ್. ಜಾರ್ಜ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಾಳೆಯದಲ್ಲಿ ಪವರ್ ಫೈಟ್ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ಬೇರೆ ಎಲ್ಲೂ ಹೋಗ್ತಾ ಇಲ್ಲ, ಖರ್ಗೆ ಅವ್ರನ್ನ ಬಂದು ಮೀಟ್ ಮಾಡ್ತಾ ಇಲ್ಲ. ಅವ್ರ ಮನೆಯಲ್ಲಿದ್ರು, ಖಾಸಗಿ ಕಾರ್ಯಕ್ರಮ ಅಂತ ಹೊರಗಡೆ ಬಂದಿದ್ರು. ಅಷ್ಟು ಬಿಟ್ರೆ ಬೇರೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಏನಾಗುತ್ತೆ? ಕೆಜೆ ಜಾರ್ಜ್ ಜೊತೆ ಏನ್ ಸಭೆ ನಡೆಸಿದ್ರು? ಸಿಎಂ ಸಂದೇಶವನ್ನೇನಾದ್ರೂ ತಂದ್ರ? ಖರ್ಗೆ ಸಿಎಂ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಂತಹ ಕೆಜೆ ಜಾರ್ಜ್ ಜೊತೆ ಡಿಕೆ ಶಿವಕುಮಾರ್ 1 ಅವರ್ ಮಾತುಕತೆ ನಡೆಸಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಏನಾದರೂ ಸಂದೇಶ ಜಾರ್ಜ್ ಮೂಲಕ ಕಳಿಸಿದ್ಯಾ? ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್, ನನ್ನ ಜೊತೆಗಿದ್ದಾರೆ ಅಶ್ವಿನಿ ದೇವಾಡಿಗ. ವೀಕ್ಷಕರೇ, ಕಾಂಗ್ರೆಸ್
ಕಾಂಗ್ರೆಸ್ನಲ್ಲಿ ಪಟ್ಟದ ಫೈಟ್ ತಾರಕಕ್ಕೇರಿದೆ. ಕೆಜೆ ಜಾರ್ಜ್ ಅವರ ಜೊತೆ ಡಿಕೆ ಶಿವಕುಮಾರ್ ರಹಸ್ಯ ಸಭೆ ನಡೆಸಿದ್ದಾರೆ. 1 ಗಂಟೆ ರಹಸ್ಯ ಸಭೆ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ಸಂಬಂಧ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಎಂ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ರು ಕೆಜೆ ಜಾರ್ಜ್. ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಫೈಟ್ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ರಹಸ್ಯ ಸಭೆ ಕೆಜೆ ಜಾರ್ಜ್ ಅವರ ಜೊತೆ 1 ಗಂಟೆ ಕಾಲ ಜಾರ್ಜ್ ಜೊತೆ ಡಿಕೆಶಿ ಮಾತುಕತೆ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಸಂಬಂಧ ಮಾತುಕತೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸಿಎಂ ಖರ್ಗೆ ಭೇಟಿಯಾಗಿ ಬಂದಿದ್ರು ಕೆಜೆ ಜಾರ್ಜ್. ಜಾರ್ಜ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಫೈಟ್ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ಬೇರೆ ಎಲ್ಲೂ ಹೋಗ್ತಾ ಇಲ್ಲ. ಖರ್ಗೆ ಅವ್ರನ್ನ ಬಂದು ಮೀಟ್ ಮಾಡ್ತಾ ಇಲ್ಲ. ಅವ್ರ ಮನೆಯಲ್ಲಿದ್ರು, ಖಾಸಗಿ ಕಾರ್ಯಕ್ರಮ ಅಂತ ಹೊರಗಡೆ ಬಂದಿದ್ರು. ಅಷ್ಟು ಬಿಟ್ರೆ ಬೇರೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಏನಾಗುತ್ತೆ? ಕೆಜೆ ಜಾರ್ಜ್ ಜೊತೆ ಏನ್ ಸಭೆ ನಡೆಸಿದ್ರು? ಸಿಎಂ ಸಂದೇಶವನ್ನೇನಾದ್ರೂ ತಂದ್ರ? ಖರ್ಗೆ ಸಿಎಂ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಂತಹ ಕೆಜೆ ಜಾರ್ಜ್ ಜೊತೆ ಡಿಕೆ ಶಿವಕುಮಾರ್ 1 ಅವರ್ ಮಾತುಕತೆ ನಡೆಸಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಏನಾದ್ರೂ ಸಂದೇಶ ಜಾರ್ಜ್ ಮೂಲಕ ಕಳಿಸಿದ್ಯಾ? ಪಟ್ಟದ ಫೈಟ್ ತಾರಕಕ್ಕೇರಿದೆ. ಕೆಜೆ ಜಾರ್ಜ್ ಅವರ ಜೊತೆ ಡಿಕೆ ಶಿವಕುಮಾರ್ ರಹಸ್ಯ ಸಭೆ ನಡೆಸಿದ್ದಾರೆ. 1 ಗಂಟೆ ರಹಸ್ಯ ಸಭೆ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ಸಂಬಂಧ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಿಎಂ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ರು ಕೆಜೆ ಜಾರ್ಜ್. ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಫೈಟ್ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ರಹಸ್ಯ ಸಭೆ ಕೆಜೆ ಜಾರ್ಜ್ ಅವರ ಜೊತೆ 1 ಗಂಟೆ ಕಾಲ ಜಾರ್ಜ್ ಜೊತೆ ಡಿಕೆಶಿ ಮಾತುಕತೆ ಮಾಡಿದ್ದಾರೆ. ನಾಯಕತ್ವ ಬದಲಾವಣೆ ಸಂಬಂಧ ಮಾತುಕತೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸಿಎಂ ಖರ್ಗೆ ಭೇಟಿಯಾಗಿ ಬಂದಿದ್ರು ಕೆಜೆ ಜಾರ್ಜ್. ಜಾರ್ಜ್ ಅವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ ಡಿಕೆ ಶಿವಕುಮಾರ್. ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಫೈಟ್ ತಾರಕಕ್ಕೇರಿದೆ. ಡಿಕೆ ಶಿವಕುಮಾರ್ ಬೇರೆ ಎಲ್ಲೂ ಹೋಗ್ತಾ ಇಲ್ಲ. ಖರ್ಗೆ ಅವ್ರನ್ನ ಬಂದು ಮೀಟ್ ಮಾಡ್ತಾ ಇಲ್ಲ. ಅವ್ರ ಮನೆಯಲ್ಲಿದ್ರು, ಖಾಸಗಿ ಕಾರ್ಯಕ್ರಮ ಅಂತ ಹೊರಗಡೆ ಬಂದಿದ್ರು. ಅಷ್ಟು ಬಿಟ್ರೆ ಬೇರೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ ಏನಾಗುತ್ತೆ? ಕೆಜೆ ಜಾರ್ಜ್ ಜೊತೆ ಏನ್ ಸಭೆ ನಡೆಸಿದ್ರು? ಸಿಎಂ ಸಂದೇಶವನ್ನೇನಾದ್ರೂ ತಂದ್ರ? ಖರ್ಗೆ ಸಿಎಂ ಅವ್ರನ್ನ ಭೇಟಿ ಮಾಡಿ ಬಂದಿದ್ದಂತಹ ಕೆಜೆ ಜಾರ್ಜ್ ಜೊತೆ ಡಿಕೆ ಶಿವಕುಮಾರ್ 1 ಅವರ್ ಮಾತುಕತೆ ನಡೆಸಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಏನಾದ್ರೂ ಸಂದೇಶ ಜಾರ್ಜ್ ಮೂಲಕ ಕಳಿಸಿದ್ಯಾ?